ನೋಡಿ, ನಾನು ಇಲ್ಲಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡಿದೆ. ಹಾಗೆ ಕಡಲೆಕಾಳು ಪದಾರ್ಥ ಅಂತೂ ತುಂಬಾ ಚೆನ್ನಾಗಿದೆ. ಎಳಿ ಕಡಲೆಕಾಳು ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಈ ಥರ ಅಕ್ಕಿ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬರ್ತವೆ ಅಂದರೆ ತುಂಬಾ ಸಖತ್ತಾಗಿ ಬರ್ತವೆ. ನೋಡಿ ಇಲ್ಲಿ ಈ ಥರ ನಾವು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದರೆ ನಾವು ಸ್ವಲ್ಪ ಚೆನ್ನಾಗಿದ್ದೆ. ನೋಡಿ ಬನ್ನಿ, ಈ ವ್ಲಾಗನ್ನು ಇವತ್ತು ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಕೆಲಸಕ್ಕೆ ಹೋಗಿ ಬಂದೆ. ಈಗ ಬಟ್ಟೆ ತೊಳೆದಿರಲಿಲ್ಲ, ಬಂದಿಲ್ಲ ಬಟ್ಟೆ ತೊಳೆಯೋದು ಎಲ್ಲ ಮಾಡಿದೆ. ಹಾಗೆ ಸೀರೆದೊಂದು ಪಾರ್ಸಲ್ ಬಂದಿದೆ, ಓಪನ್ ಮಾಡಿಲ್ಲ ನಾವು ಇನ್ನೂ. ಅದನ್ನು ಆಮೇಲೆ ಓಪನ್ ಮಾಡಿದರೆ ಆಯಿತು ಅಂಥೇಳಿ ಸ್ವಲ್ಪ ಕೊರಿಯರ್ ಕೂಡ ಬಂದಿದೆ. ಕೊರಿಯರ್ ಮಾಡಬೇಕು ಸೀರೆಗಳನ್ನು. ಒಂದೇ ಇಲ್ಲೇ ಒಂದು ಸ್ವಲ್ಪ ಆಫ್ಲೈನಲ್ಲಿ ಕೂಡ ಬಂದವು, ಅವ್ರ ಮನೆಗೆ ಹೋಗಿ ಕೊಟ್ಟು ಬರಬೇಕು. ಮತ್ತು ಕೊರಿಯರ್ ಕೂಡ ಮಾಡಲಿಕ್ಕಿದೆ. ಅದಕ್ಕಾಗಿ ಈಗ ನಾನು ಅಕ್ಕಿ ರೊಟ್ಟಿ ಮಾಡಂತಂದು ಹಸಿ ಕಡಲೆ ಬರುತ್ತೆ ಗೊತ್ತಾ ನಿಮಗೆ, ಸುಲ್ಗಾಯಿ. ನಮ್ಮ ಯಜಮಾನ್ರು ಈಗ ಒಂದೂವರೆ ತಿಂಗಳ ಹಿಂದ್ಗಡೆ ಶಿವಮೊಗ್ಗಕ್ಕೆ ಹೋಗಿದ್ದರು. ಆವಾಗ ನಮಗೆ ಸುಲ್ಗಾಯಿ ತಂದಿದ್ರಲ್ಲ, ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಈಗ ಅದರದ್ದು ನಾನು ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿಗೆ ಅದ್ರದ್ದು ಪದಾರ್ಥ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಅದನ್ನು ಹಣ್ಣಗೆ ಹಸಿ ಕಡಲೆನೇ ಆದರೂ ಬೇಯಿಸಿಟ್ಟಿದೆ. ನೀರು ಹಾಕಿ ಎಲ್ಲ ಕುದಿಸೋ ಹಾಗಿಲ್ಲ ಅದನ್ನು. ಅದಕ್ಕಾಗಿ ಕುಕ್ಕರಲ್ಲಿ ಒಂದು ವಿಜಿಲ್ ಮಾತ್ರ ಹಾಕಿಸ್ಕೊಂಡಿದ್ದೀನಿ. ಈಗ ಅದ್ರ ಪದಾರ್ಥ ಮಾಡೋದು ಕ್ಲಿಯರಾಗಿ ವಿಡಿಯೋ ಹಾಕ್ತೇನೆ, ಬನ್ನಿ. ಕಡಲೆಕಾಳು ಪದಾರ್ಥ ಅಂತೂ ಮಸ್ತಾಗಿ ಮಾಡಿದೆ ಸ್ನೇಹಿತರೆ. ಸಿಂಪಲ್ಲಾಗಿ ನಾವು ಉತ್ತರ ಕರ್ನಾಟಕದ ಯಾವ ಥರ ಮಾಡ್ತೀವಿ ಹಾಗೆ ಮಾಡಿದ್ದೇನೆ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ದೇನೆ. ಅಂದರೆ ಈ ಥರ ಈರುಳ್ಳಿ ಜಾಸ್ತಿ ಹಾಕಿ ಮಾಡಿದ್ದು ಪದಾರ್ಥನೇ ತುಂಬಾ ಇಷ್ಟ ಆಗುತ್ತೆ. ಒಬ್ಬೊಬ್ಬರು ತಿನ್ನಲ್ಲವರು ಸ್ಕಿಪ್ ಮಾಡ್ಕೋಬೋದು. ನಾವು ಸ್ವಲ್ಪ ಈರುಳ್ಳಿ ನಾವು ಕಡಲೆಕಾಳು ಈ ಥರ ಉಸುಳಿ ಪದಾರ್ಥ ಮಾಡ್ಬೇಕಾದ್ರೆ ಹಾಕ್ತೇವೆ, ಟೇಸ್ಟಿಯಾಗಿರುತ್ತೆ. ಅದಕ್ಕಾಗಿ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ನಾನು ಹೊರಗಡೆ ಹೋಗ್ತೇನೆ. ಸೀರೆ ಕೊರಿಯರ್ ಮಾಡಿ ಬರಬೇಕು. ಯಾವೆಲ್ಲ ಸೀರೆ ಅಂಥೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಈಗ ಇದು 3 ಸೀರೆನ ಈಗ ಕೊರಿಯರ್ ಮಾಡಿ ಬರ್ತೇನೆ. 3 ಸೀರೆ ಎಲ್ಲಿಗಪ್ಪ ಅಂದರೆ ಮಹಾರಾಷ್ಟ್ರಕ್ಕೆ ಸೀರೆಗಳು ಬಂದಿದ್ದಾವೆ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದೆ ಮೊನ್ನೆ, ಆ ವಿಡಿಯೋದಲ್ಲಿ ತೋರಿಸಿದೆ ನೋಡಿ ಸೀರೆ ಬಂದಿದೆ ಅಂಥೇಳಿ. 3 ಒಂದೇ ಕಡೆ ಹೋಗ್ತದೆ ಮಹಾರಾಷ್ಟ್ರಕ್ಕೆ. ಒಬ್ಬರೇ ಬುಕ್ ಮಾಡಿರೋದು. ಇದು ಬಸವಣ್ಣಂದು, ಇದು ಎಲಿಫೆಂಟ್ದು ಆನೆದು, ಇದು ಬಸವಣ್ಣದು. ಹಾಗೆ ಇದು ರೆಡ್ ಕಲರ್ ಸಾರಿ. ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕು ಬೇಗ ಬೇಗ ಈ ಥರ ಸೀರೆಗಳನ್ನ ಬೇಕಂದರೆ ಆರ್ಡರ್ ಕೊಡಿ ಸ್ನೇಹಿತರೆ. ಇನ್ನೂ ಒಂದು ಸೀರೆ ನನಗೆ ಬುಕ್ ಆಗಿದೆ. ಇಲ್ಲಿ ನೋಡಿ ಸೀರೆ ಇದು ನೋಡಿ, ಇದು ಒಂದು ಈಗ ಆಲ್ರೆಡಿ ನಮಗೆ ಬುಕ್ ಆಗಿದೆ ನೋಡಿ. ಇದನ್ನು ಇಲ್ಲೇ ಲೋಕಲ್ ಅಂದರೆ ಆಫ್ಲೈನಲ್ಲಿ ತೊಗೊಂಡಿದ್ದಾರೆ ಸೀರೆ. ಇದನ್ನು ಕೂಡ ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ತೀನಿ. ಸೀರೆ ಕೊಟ್ಟು ಆ ಕಡೆಗೆ ಕೊಟ್ಟು ಬರ್ತೀನಿ. ಈಗ ಇವು 4 ಸೀರೆ ನೋಡಿ ನನಗೆ ಸೇಲ್ ಮಾಡಿರೋದು ಒಂದೇ ದಿನಕ್ಕೆ. ಯಾರಿಗೆಲ್ಲ ಬೇಕು ಅಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಒಳ್ಳೆ ಕ್ವಾಲಿಟಿ ಸೀರೆಗಳನ್ನು ಕೊಡ್ತಾಯಿದ್ದೀನಿ. ಆಫ್ಲೈನಲ್ಲಿ ಕೊಡೋರಿಗೆ ಈ ಥರ ಚೀಲದಲ್ಲಿ ಹಾಕಿ ಕೊಡ್ತೇವೆ. ಹಾಗಾಗಿ ನೋಡಿ, ಇನ್ನು ಈಗೊಂದು ಕೊರಿಯರ್ ಬಂದಿದೆ. ಅನುಶ್ರೀ ಸಾರಿ ಬಂದಿದ್ದಾವೆ. ಅದನ್ನು ಓಪನ್ ಮಾಡಬೇಕು. ಬಂದು ಓಪನ್ ಮಾಡ್ತೀನಿ, ಲೇಟ್ ಆಗುತ್ತೆ. ಒಂದಿಷ್ಟು ಸೀರೆಗಳು ಈಗ ಆಲ್ರೆಡಿ ಇಲ್ಲಿ ಸ್ಟೋರ್ ಇದೆ. ಯುಗಾದಿಗೆ ಆಫರ್ ಇದೆ. ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ, ಬೇಗ 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 ಕಮೆಂಟ್ ಮಾಡಿ. ಫ್ರೀ ಶಿಪ್ಪಿಂಗ್ ಇದೆ ಆಲ್ ಓವರ್ ಇಂಡಿಯಾ. ನೋಡಿ ಇಷ್ಟು ಸಾರಿ ಇದೆ. ಈಗ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿ ಬರ್ತೀನಿ. ಯಜಮಾನ್ರು ರೆಡಿ ಆಗ್ತಾಯಿದ್ದಾರೆ. ರೇಷನ್ ತಂದರು ಯಜಮಾನ್ರು ಹೋಗಿ. ಈಗ ನಾ ಅಷ್ಟರಲ್ಲಿ ಸೀರೆ ಎಲ್ಲ ಪ್ಯಾಕ್ ಮಾಡ್ಕೊಂಡೆ. ಸೀರೆ ಈಗ ಕೊರಿಯರ್ ಮಾಡಿ ಬರೋಕೆ ಹೋಗ್ತೀವಿ. 5 ಗಂಟೆ ಐತಿ. ಇಲ್ಲೇ ಪೋಸ್ಟ್ ಆಫೀಸ್ಗೆ ಹೋಗಿ ಕೊರಿಯರ್ ಮಾಡಿ ಇಲ್ಲಿ ಆಫ್ಲೈನಲ್ಲಿ ಒಂದು ಸೀರೆ ಕೊಡೋದಿದೆ, ಕೊಟ್ಟು ಬರ್ತೀವಲ್ರಿ ಯಜಮಾನ್ರಿ. ಬರ್ತೀವಿ ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಅಂತೇಳಿ ಪ್ಲೀಸ್ ಸೀರೆನ ಆರ್ಡರ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ರೊಟ್ಟಿ ರೆಡಿ ಆಗ್ತಾಯಿದೆ. ನಾನು ಒಂದೇ ಹಂಚಿನ ಮೇಲೆ ಮಾಡಲ್ಲ, ನಿಮಗೆ ಗೊತ್ತೇ ಇದೆ. ಯಾವಾಗಲೂ 2 ಹಂಚಿನ ಮೇಲೆ ಮಾಡ್ತೀನಿ ನಾನು. ತುಂಬ ಲೇಟ್ ಆಗುತ್ತೆ. ಇಲ್ಲಾಂದರೆ ರೊಟ್ಟಿ ರೆಡಿ ಅದು ನೋಡಿ. ಪೇಟೆಗೆ ಹೋಗಿ ಸೀರೆ ಕೊರಿಯರ್ ಮಾಡಿ ಸ್ವಲ್ಪ ಮೊಬೈಲ್ ರಿಪೇರಿ ಇತ್ತು ಎಲ್ಲ ಮುಗಿಸ್ಕೊಂಡು
6:30 ಬಂದೆ ನೋಡಿ. ಸೆಕೆ ನೋಡಿ ಯಾವ ಥರ ಇದೆ. ರೊಟ್ಟಿ ಚಿಕ್ಕದು ಮಾಡ್ತಾಯಿದ್ದೀನಿ, ದೊಡ್ಡದು ಅಂದರೆ ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿದ್ದೇವೆ ಇದ್ರೊಳಗಡೆ. ಸ್ವಲ್ಪ ದಪ್ಪ ಬರ್ತಾವೆ ಸ್ನೇಹಿತರೆ ಅಕ್ಕಿ ರೊಟ್ಟಿ. ಅಂದರೆ ಈರುಳ್ಳಿ ಕ್ಯಾರೆಟ್ ಅಂತೂ ತುಂಬ ಇತ್ತು, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಹಾಗೆ ತಿನ್ನೋದಕ್ಕೂ ಇದು ಅನಿಸಲ್ಲ. ಇದ್ರೊಳಗೆ ಹಾಕಿ ಮಾಡಿಬಿಟ್ರೆ ಖುಷಿ ಆಗುತ್ತೆ, ಗೊತ್ತೇ ಆಗಲ್ಲ ನಾವು ಏನು ಇದು ಮಾಡಿದ್ದೀವಿ ಅಂತ ಹೇಳೋದಕ್ಕಾಗಿ. ನೋಡಿ ಹಿಟ್ಟು ಖಾಲಿ ಆಯಿತು. ಒಂದು 7-8 ರೊಟ್ಟಿ ಮಾಡಿದ್ದೀನಿ. ಈಗ ಒಂದು 7-8 ಕರೆಕ್ಟಾಗಿ ಆಯ್ತು ನೋಡಿ ರೊಟ್ಟಿ. ನೋಡಿ ಇವತ್ತು ಎಣ್ಣೆ ಪ್ಯಾಕೆಟ್ ಮೇಲೆ ರೊಟ್ಟಿ ತಟ್ಟಂಟ್ಲೆ ಬರೀ ಸುರುಳಿ ಸುತ್ಕೊಂಡು ಬೀಳಾಕೈತಿ ಸ್ನೇಹಿತರೆ. ಇದನ್ನು ತೊಗೊಂಡೆ, ಈ ಪೇಪರು ಒಂದು ತರಬೇಕು. ಹೋಳಿಗೆ ಸೀಟ್ ಸಿಗುತ್ತೆ ನೋಡಿ, ಅದರದ್ದು ಒಂದು ಯಾವಾಗ ತರಬೇಕೈತೆ ಗೊತ್ತಿಲ್ಲ, ತರಬೇಕು. ಒಂದು ರೊಟ್ಟಿ ಅಂತೂ ಮಸ್ತಾಗಿದ್ದಾವೆ, ಟೇಸ್ಟಾಗಿದೆ. ಪದಾರ್ಥ ಅಂತೂ ಮಸ್ತಾಗಿದೆ ಸ್ನೇಹಿತರೆ. ಉತ್ತರ ಕರ್ನಾಟಕದ ಇದರಲ್ಲಿ ಮಾಡಿದ್ದೀನಿ. ಯಾಕೆ ಅಂದರೆ ಪದಾರ್ಥ ತುಂಬ ಗಡಿಬಿಡಿಯಲ್ಲಿ ಮಾಡಬೇಕು, ಆ ಥರ ಮಾಡಿದ್ದೀನಿ. ಮತ್ತು ತುಂಬ ಅದರೊಳಗಡೆ ಏನು ಸಾಮಾನು ರುಬ್ಬಿ ಹಾಕುವಂಥದ್ದಾಗಲಿ ಏನೂ ಇಲ್ಲ. ಒಂದು 4 ಪದಾರ್ಥ ಇದ್ದರೆ ಸಾಕು, ಕೂಡಲೇ ಆಗುತ್ತೆ. ಬನ್ನಿ ಈಗ ಅಕ್ಕಿ ರೊಟ್ಟಿ ಯಾವ ಥರ ಆಗಿದೆ ಅಂತೇಳಿ ಕೈ ತೊಳ್ಕೊಂಡು ನಿಮಗೆ ತೋರಿಸ್ತೇನೆ. ಅಕ್ಕಿ ರೊಟ್ಟಿ ಅಂತೂ ರೆಡಿ ಆಯಿತು ನೋಡಿ. ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಸ್ನೇಹಿತರೆ, ತುಂಬಾ ಚೆನ್ನಾಗಿ. ಈಗ ತಿರುಗಿಸಿ ಹಾಕೋತೀನಿ. ಸ್ವಲ್ಪ ದೊಡ್ಡ ಸಣ್ಣ 2 ಥರ ಮಾಡಿದ್ದೇನೆ, ಒಂದೇ ಥರ ಏನು ಮಾಡಿಲ್ಲ. ಇಲ್ಲಿ ನೋಡಿ, ಬನ್ನಿ ನಮ್ಮ ಮೇಡಮ್ ಅವ್ರು ಕಾಲು ಚಾಚಿ ಹುಷಾರಿಲ್ಲ, ತಿಂತಾ ಇದ್ದಾರೆ. ಹೇಗಿದೆ ಅಕ್ಕಿ ರೊಟ್ಟಿ? ಹಾಂ, ಸೂಪರಾ? ಚೆನ್ನಾಗಿ ಉಂಟಾ ಅಲ್ಲ? ಸೂಪರ್. ನಮ್ಮ ಮೇಡಮ್ ಅವ್ರು ಸೂಪರ್ ಅಂತ ನೋಡಿ. ನಮ್ಮ ಯಜಮಾನ್ರಲ್ಲಿ ಹೊರಗಡೆ ಫೋನ್ ನೋಡ್ತಾವ ಮಲಗಿದ್ದಾರೆ. ಅವರು ಸುಸ್ತಾಗಿದೆ, ಅವ್ರಿಗೆ ಕಾಯಿ ಸಿಪ್ಪಿ ತೆಗೆದು ಬಂದಿದ್ದಾರೆ. ಬೆಳಗ್ಗೆ 800, ಸಾಯಂಕಾಲ ಮತ್ತು ನನ್ನನ್ನು ಕರ್ಕೊಂಡು ಆಚೆ ಈಚೆ ಪೇಟೆಗೆಲ್ಲ ಬಂದು ಸುಸ್ತಾಗಿದೆ ಅವ್ರಿಗೆ ಸ್ನೇಹಿತರೆ. ಮತ್ತು ನಾಳೆ ಬೆಳಗ್ಗೆ ಕೂಡ ಕಾಯಿ ಸಿಪ್ಪಿ ತೆಗಿಲಿಕ್ಕೆ ಹೋಗ್ತಾರಲ್ಲ, 800 ಕಾಯಿ ಸಿಪ್ಪಿ ಅಂದರೆ ತುಂಬಾ ಸುಸ್ತಾಗುತ್ತೆ ಸ್ನೇಹಿತರೆ. ಅವ್ರು ಅದೇ ಅಂತಾರೆ, ಡ್ರೈವಿಂಗ್ ಮಾಡೋದಷ್ಟು ಇದು ಕಷ್ಟ ಅಂತಾರೆ. ನೋಡಿ, ನಾನು ಸ್ವಲ್ಪ ಇದಕ್ಕೆ ತರಕಾರಿ ಜಾಸ್ತಿ ಹಾಕಿದ್ದೀನಿ, ಕ್ಯಾರೆಟು, ಸೊಪ್ಪು ಎಲ್ಲವನ್ನು ಜಾಸ್ತಿ ಹಾಕಿದ್ದೀನಿ. ಅದಕ್ಕಾಗಿ ಹಾಗೆ ಇದಾಗಿದೆ. ಮಾತ್ರ ಟೇಸ್ಟ್ ಅಂತೂ ಸೂಪರ್ ಆಗುತ್ತೆ ನೋಡಿ ಇದ್ರದ್ದು. ನೋಡಿ ಇಲ್ಲಿ ಪದಾರ್ಥ ದೊಡ್ಡ ತರ್ತೀನಿ, ಸಣ್ಣ ಪ್ಲೇಟ್ ಸರಿಯಾಗಲ್ಲ, ರೊಟ್ಟಿ ಹೊರಗಡೆ ಬರ್ತದೆ ಸ್ನೇಹಿತರೆ. ಹಾಗಾಗಿ ಇದೆಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ನೋಡಿ. ಅಕ್ಕಿ ರೊಟ್ಟಿ, ಕಡಲೆಕಾಳು ಗೊಜ್ಜು ಊಟ ಮಾಡ್ತಾಯಿದ್ದಾರೆ. ಹೇಗಿದೆ ಯಜಮಾನ್ರ? ಚೆನ್ನಾಗಿ ಉಂಟಾ? ಮಸ್ತಾಗಿದೆಯಲ್ಲ? ವಾ, ಸೂಪರ್. ಎಂದು ತಂದಿದ್ರಿ ನೀವು ಕಡಲೆಕಾಳು ಗೊತ್ತೈತೇನ? ಶಿವಮೊಗ್ಗಕ್ಕೆ ಹೋದ ತಂದದ್ದು ನೋಡಿ. ಲಾಸ್ಟ್ ನೋಡಿ ಖಾಲಿ ಅದು ಇವತ್ತು ನೋಡಿ ಸ್ನೇಹಿತರೆ. ಅವಾಗ ತಂದದ್ದು ಕಡಲೆಕಾಳು ಗೊಜ್ಜು. ಈಗ ಇವರು ಹುಷಾರಿಲ್ಲ ಅಂತೇಳಿ ಗಂಜಿ ಊಟ ಮಾಡ್ತಾ ಇದ್ದಾರೆ. ಇವರು ರೊಟ್ಟಿ ತಿಂದರು, ಗಂಜಿ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಿ. ರೊಟ್ಟಿ ಮಸ್ತಾಗ್ಯಾವಲ್ರಿ? ನೋಡು, ಇಲ್ಲೊಂದು ಪಾತ್ರೆ ಇಟ್ಟಿದ್ದೇನೆ, ಕಡಾವಿಂಗಿ ಇಟ್ಕೊಂಡಿದ್ದೇನೆ. ಅದಕ್ಕೆ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆನ ಹಾಕ್ಕೋಬೋದು. ನೋಡಿ ಇಲ್ಲಿ ಎಣ್ಣೆನ ಹಾಕಿದ್ದೇನೆ. ಎಣ್ಣೆ ಕಾಯಿಲಿ ಇದು ಸ್ನೇಹಿತರೆ. ಎಣ್ಣೆ ಕಾಯುವಷ್ಟರಲ್ಲಿ ನಾವು ಕರಿಬೇವು ಸೊಪ್ಪನ್ನು ಕೂಡ ಹಾಕೋಣ. ನೋಡಿ, ಎಣ್ಣೆ ಕೂಡ ಕಾದಿದೆ. ಕರಿಬೇವು ಸೊಪ್ಪು, ಹಾಗೆ ನಿಮಗೆ ಈರುಳ್ಳಿ ನೋಡಿಕೊಂಡು ನೀವು ಹಾಕೊಳ್ಳಿ. ಜಾಸ್ತಿ ಬೇಕಂದ್ರೆ ಹಾಕೊಳ್ಳಿ, ಬೇಡಾದಲ್ಲಿ. ನಾನಿಲ್ಲಿ ಒಂದು ದೊಡ್ಡದು ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ಈರುಳ್ಳಿ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಬೇಕಂದರೆ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಕೂಡ ಹಾಕೊಳ್ಳೋಣ, ಬೇಗ ಫ್ರೈ ಆಗುತ್ತೆ. ನೋಡಿ, ಒಂದಿಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು, ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ. ನಾವು ಇದಕ್ಕೀಗ ಟೊಮೆಟೊ ಕೂಡ ಒಂದನ್ನು ಹಾಕ್ತೀನಿ. ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ, ಇದಕ್ಕೂ ದೊಡ್ಡ ಟೊಮೆಟೊನ ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಇದರೊಟ್ಟಿಗೆ ಇದು ಕೂಡ ಮೆತ್ತಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ.
ನೋಡಿ ಈಗ ಟೊಮೆಟೊ ಈರುಳ್ಳಿ ಎರಡೂ ಎಷ್ಟು ಚೆನ್ನಾಗಿ ಫ್ರೈ ಆಗಿದಾವೆ ನೋಡಿ. ಈಗ ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಖಾರನ ಹಾಕೋಣ. ನೋಡಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಮಸಾಲೆ ಖಾರ ನೋಡಿ. ಇದಕ್ಕೆ ಈಗ ಹಾಕಿದ ಮೇಲೆ ಈ ಥರ ಮಿಕ್ಸ್ ಕೊಡಿ. ಸ್ಲೋ ಉರಿ ಇಟ್ಕೊಂಡು ಮಿಕ್ಸ್ ಮಾಡಿ ಎಲ್ಲ ಎಣ್ಣೆಯಲ್ಲಿ. ಇದು ಖಾರ ಕೂಡ ಫ್ರೈ ಆಗಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ನೀವು ಉಪ್ಪು ಇನ್ನೂ ಬೇಕಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ನಾವು ಈರುಳ್ಳಿ ಫ್ರೈ ಮಾಡೋದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ, ಯಾಕಂದರೆ ಮಸಾಲೆ ಖಾರಲ್ಲಿ ಕೂಡ ಇರುತ್ತೆ, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಈಗ ನೋಡಿ ಸಿಂಪಲ್ ಆಗಿರುವಂಥ ಪದಾರ್ಥ ಅಂತ ಹೇಳ್ಬೋದು ಸ್ನೇಹಿತರೆ. ಹಸಿ ಸುಲ್ಗಾಯಿ ನಾನು ಆವಾಗಲೇ ಹೇಳಿದ ಹಾಗೆ ಹಸಿ ಸುಲ್ಗಾಯಿ ನೋಡಿ. ಇದು ಹಸಿ ಕಡಲೆ, ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ ಮತ್ತೊಂದು ಕುದಿ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ನೀರು ಬೇಡ ಅಂದರೆ ಹೀಗೆ ನೀವು ಫ್ರೈ ಮಾಡ್ಕೋಬೋದು, ಅಂದರೆ ಉಸುಳಿ ಥರ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅದು. ಇದಕ್ಕೆ ಲಾಸ್ಟ್ ಟಚ್ಚಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪೊಂದು ಹಾಕಿದರೆ ಆಯಿತು. ನಾನು ಏನು ಮಾಡ್ತೀನಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಏನಿಲ್ಲ. 1 ಟೇಬಲ್ ಸ್ಪೂನಿಂದ 2 ಟೇಬಲ್ ಸ್ಪೂನಷ್ಟು ನೀರು ಸಾಕು, ಜಾಸ್ತಿ ಬೇಡ ನೋಡಿ. ಈಗ ಯಾಕಂದರೆ ಅಡಿಗೆ ತಳ ಹಿಡ್ತಾ ಇರುತ್ತೆ ಅದು. ಈಗ ಆಯ್ತು ನೋಡಿ, ನಿಮಗೆ ಪದಾರ್ಥ ಸಿಂಪಲ್ಲಾಗಿರುವಂಥ ಪದಾರ್ಥ ರೆಡಿಯಾಗಿದೆ. ಇದಕ್ಕೆ ಫೈನಲ್ ಟಚ್ ಆಗಿ ನಾನು ಕೊತ್ತಂಬರಿ ಸೊಪ್ಪೊಂದು ಹಾಕಿಬಿಡ್ತೀನಿ ನೋಡಿ. ಈಗ ರೆಡಿಯಾಗಿದೆ. ಇದಕ್ಕೆ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪೊಂದು ಹಾಕಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಪದಾರ್ಥ ನೋಡಿ. ಸುಲ್ಗಾಯ್ದು ಹಸಿ ಸುಲ್ಗಾಯ್ದು ತುಂಬ ಸಿಂಪಲ್ಲಾಗಿ ಚಪಾತಿಗೆ ರೊಟ್ಟಿಗೆ ಅದು ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈರುಳ್ಳಿ ನಿಮಗೆ ಟೊಮೆಟೊದೆಲ್ಲ ಕಮ್ಮಿ ಬೇಕಂದರೆ ಹಾಕೋಬೋದು. ಈ ಥರ ಹಾಕಿ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಇದೇ ಥರ ಮಾಡ್ತೇವೆ. ಎಲ್ಲರದ್ದು ಒಂದೊಂದು ಸ್ಟೈಲ್ ಬೇರೆಯೇ ಇರುತ್ತೆ. ಹಾಗಾಗಿ ಈಗ ರೆಡಿಯಾಗಿದೆ. ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೇನೆ. ನಿಮಗೆ ರೊಟ್ಟಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡಿದೆ. ಹಾಗೆ ಕಡಲೆಕಾಳು ಪದಾರ್ಥ ಅಂತೂ ತುಂಬಾ ಚೆನ್ನಾಗಿದೆ. ಎಳಿ ಕಡಲೆಕಾಳು ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಈ ಥರ ಅಕ್ಕಿ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ನೋಡಿ, ಎಷ್ಟು ಸಾಫ್ಟಾಗಿ ಬರ್ತವೆ ಅಂದರೆ ತುಂಬಾ ಸಖತ್ತಾಗಿ ಬರ್ತವೆ ನೋಡಿ. ಇಲ್ಲಿ ಈ ಥರ ನಾವು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಸ್ನೇಹಿತರೆ. ಅಕ್ಕಿ ರೊಟ್ಟಿ ಕಡಲೆಕಾಳು ಗೊಜ್ಜು ಮಾಡಿದ್ದೀವಿ, ಊಟ ಇತ್ತು. ಇವತ್ತಿನ ನೋಡಿ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಿ. ಯಜಮಾನ್ರು ಮಲ್ಕೊಂಡ್ರು ಊಟ ಮಾಡಿ. ಇಲ್ಲಿ ಹೊರಗಡೆ ಸಿಕ್ಕಾಪಟ್ಟೆ ಸೆಕೆ ಅಂತ ಫುಲ್ ಇದೆ. ಸೀರೆ ಆರ್ಡ್ರ್ ಬಂದಿದ್ದು, ಹೋಗಿ ಪೋಸ್ಟ್ ಮಾಡಿ ಬಂದೀವಿ. ಹಾಗೆ ಆಫ್ಲೈನಲ್ಲಿ ಕೂಡ ಬಂದಿತ್ತು, ಅದನ್ನು ಕೂಡ ಕೊಟ್ಟು ಬಂದೀವಿ ನೋಡಿ. ಯಾರಿಗೆಲ್ಲ ಸೀರೆ ಬೇಕಂಥೇಳಿ ರೇಣುಕಾ ಸಾರಿ ಹೌಸ್ ಅಂಥೇಳಿ ಇನ್ಸ್ಟಾಗ್ರಾಮ್ ಇದೆ, ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಅದರಲ್ಲಿ ನಂಬರ್ ಇರುತ್ತೆ. ಯಾರಿಗೆಲ್ಲ ಬೇಕಲ್ಲ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಇವತ್ತಿನ ನೋಡಿ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಕ್ಕಿ ರೊಟ್ಟಿ ಕಡಲೆಕಾಳು ಗೊಜ್ಜು ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಗುಡ್ ನೈಟ್, ಶುಭರಾತ್ರಿ.